ಆಗ್ಬಿಡತ್ತೋ ಅನ್ನೋ ಆತಂಕ. ಯಾವುದೇ ಕಾರಣಕ್ಕೂ ಈ ರೀತಿ ಮಾತುಗಳನ್ನ ಆಡ್ಬೇಡ. ಯಾರಿಗೂ ಏನೂ ಆಗಲ್ಲ. ನೀವ್ ಹೇಳ್ದ ಹಾಗೆ ಆಗ್ಲಿ ಶರತ್. ಆದ್ರೂ ಯಾಕೋ ಗೊತ್ತಿಲ್ಲ, ಒಂಥರ ಆತಂಕ. ಅದಕ್ಕೆ ನೀವ್ ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀವ್ ಯಾವಾಗ್ಲೂ ಅವಳನ್ನ ಖುಷಿಯಾಗಿ ನೋಡ್ಕೋತೀರಾ ಅಂತ. ಖುಷಿಯಾಗಿರ್ತಾಳೆ. ಇದು ನನ್ನ ಕಡೆ ನಾನು ಮಾಡ್ತಾ ಇರೋ ಪ್ರಾಮಿಸ್. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನು? ನೀನ್ ಇವಾಗ ಏನೋ ಹೇಳ್ದಲ್ಲ, ಅದನ್ನ ಯಾಕೆ ಹೇಳ್ದೆ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ. ದೇವಿಯವ್ರು ನನ್ನ ಹತ್ರ ಹೇಳಿದ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಅಯ್ಯೋ ಅದೆಲ್ಲ ಬಿಡಿ ಬೋಸು. ನಾನು ಹೇಳಿದ್ನ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಶರತಾ, ಲೋ ಶರತಾ, ಇನ್ನೂ ಇಲ್ಲೇ ಇದೆಯಲ್ಲೋ? ರೆಡಿ ಆಗಿಲ್ವಾ? ವರ್ಕ್ ಪೂಜೆ ಶುರು ಮಾಡೋ ಟೈಮ್ ಆಯ್ತು ಕಣೋ, ಬೇಗ ರೆಡಿ ಆಗು. ಈ ಮದ್ವೆ ಬೇಡ ಅಂತ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಅವ್ರ ಮಾತು ಕೇಳ್ತೀಯಾ? ಅಂಬಿಕಾ ಈ ಮದುವೆ ಆಗ್ಬೇಡಿ ಅಂತ ಹೇಳಿದ್ರೆ ನಾನು ಖಂಡಿತ ಮದುವೆ ಆಗಲ್ಲ. ನಮ್ ಬದುಕಿನ ದೀಪ, ಭರವಸೆ, ಜೀವ, ಕನ್ಸು ಎಲ್ಲಾನು ಅವಳೆ. ಅವಳು ಖುಷಿಯಾಗಿರಲ್ಲ ಅಂದ್ಮೇಲೆ ಯಾವುದಕ್ಕೂ ಅರ್ಥನೇ ಇರಲ್ಲ ಅಲ್ವಾ? ನಾನು ಇವಾಗಲೇ ಅಮ್ಮನ ಹತ್ರ ಮಾತಾಡಬೇಕು. ಮಗನ ಮದುವೆ ಶಾಸ್ತ್ರಗಳು ನಡೀತಾ ಇದೆ. ಅವ್ರ ಜೊತೆ ಸೇರಿ ಸಂಭ್ರಮಿಸೋದನ್ನ ಬಿಟ್ಟು ನೀವು ಒಬ್ಬರೇ ಯಾಕೆ ಹೀಗೆ ಕೂತಿದ್ದೀರಿ? ಏನೋ ಚಿಂತೆ ಕಾಡ್ತಾ ಇದೆ ನಿಮ್ಗೆ ಅನ್ಸುತ್ತೆ. ಈ ಮದುವೆ ನಡೀತಿರೋ ರೀತಿ ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಕಸಿವಿಸಿ ಆಗ್ತಾ ಇದೆ ವಿಶ್ವನಾಥ್ ಅವರು. ಶರತ್ ಮಾಯಾ ಮದುವೆ ನಿಶ್ಚಯ ಆದಾಗಿಂದ ನೋಡ್ತಾ ಇದ್ದೀನಿ, ಒಂದು ಶಾಸ್ತ್ರನೂ ಸರಿಯಾಗಿ ನಡೀತಾ ಇಲ್ಲ. ಮೊದಲು ಲಗ್ನ ಪತ್ರಿಕೆ ತಪ್ಪಾಗಿ ಪ್ರಿಂಟ್ ಆಯಿತು, ಆಮೇಲೆ ಸುಟ್ಟೇ ಹೋಯ್ತು. ಈಗ ಅರಸಿನ ಶಾಸ್ತ್ರ ನೋಡಿದ್ರೆ ಹೀಗಾಗಿದೆ. ಮದುವೆಗೆ ಮೊದಲು ಈ ರೀತಿ ಎಲ್ಲ ಆಗೋದು ಅಪಶಕನ ಅಂತಾರೆ. ಇದನ್ನ ನಾನು ನಿಮಗೆ ಅವಾಗಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ತಾವು ಬೇಜಾರು ಮಾಡ್ಕೋತೀರೇನೋ ಅಂತ ಸುಮ್ಮನಾದೆ. ಈಗ ನಿಮಗೂ ಹಾಗೆ ಅನ್ನಿಸ್ತಾ ಇದೆ. ನನ್ನ ಮನಸ್ಸಿಗೆ ಯಾಕೋ ಮೊದಲಿಂದಲೂ ಈ ಮದುವೆ ನಡೆಯೋದೇ ಇಷ್ಟ ಇರಲಿಲ್ಲ. ಅಪಶಕನ ಆಯಿತು ಅಂತ ಅಲ್ಲ, ಶರತ್ ಮಾಯಾ ಒಬ್ರಿಗೊಬ್ರು ಸರಿಯಾದ ಜೋಡಿ ಅಲ್ಲ ಅನ್ನಿಸ್ತಾ ಇದೆ. ನಾನು ಎಷ್ಟೇ ಹೇಳಿದ್ರು ಯಾರೂ ಕೇಳ್ತಾ ಇಲ್ಲ. ಅವರವ್ರ ಮನಸ್ಸಿನ ತೋಚಿದಾಗ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬವನ್ನು ಕೆಲವೇ ದಿನದಿಂದ ಬಲ್ಲೆ ನಾನು. ನಿಮ್ಮ ಮನೆಯವ್ರನ್ನ ನೋಡಿದ್ರೆ ಅವರು ಬಹಳ ದಿನದಿಂದ ದೇವಿಯನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಹೌದು, ಅವಳೇ ನಮ್ಮ ಕುಲದೇವತೆ. ನೂರಾರು ವರ್ಷಗಳಿಂದ ಆ ದೇವಿನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಬಂದಿರೋ ಸಮಸ್ಯೆಗಳಿಗೆಲ್ಲ ಆ ತಾಯಿನೇ ಪರಿಹಾರ ಕೊಡ್ತಾಳೆ. ಅವಳನ್ನ ನಂಬಿ ಅವಳಿಗೆ ಯಾವುದು ಸರಿ ಅನ್ಸುತ್ತೋ ಅದೇ ನಡೆಯುತ್ತೆ. ಜೋಡಿಗಳು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅನ್ನೋ ಮಾತಿದೆ. ಅದೇನಾದ್ರು ನಿಜವೇ ಆಗಿದ್ರೆ ಅದು ಹಾಗೇ ಆಗುತ್ತೆ. ಚಿಂತೆ ಮಾಡಬೇಡಿ. ಅದಕ್ಕೆ ವರಪೂಜೆ ಯಾರು ಮಾಡ್ತಾರೆ? ಅದನ್ನ ಮಾಡ್ಬೇಕಾಗಿರೋದು ಹೆಣ್ಣಿನ ಕಡೆಯವರಲ್ವಾ? ಆದ್ರೆ ಮಾಯಂಗ್ ಯಾರು ಇಲ್ವೇ ಇಲ್ವಲ್ಲ. ಹೌದಲ್ವಾ? ಯಾರು ಇಲ್ಲದೆ ಹೇಗೆ ಹೊರ ಪೂಜೆ ಮಾಡಕ್ಕಾಗುತ್ತೆ? ಲೇ ದಮ್ಮು, ಅದನ್ನ ಮಾಡ್ಬೇಕು ಅಂತ ರೂಲ್ಸ್ ಇದ್ದೇನೆ. ಇದೆ, ಮದುವೆಯಲ್ಲಿ ಇದು ಬಹಳ ಮುಖ್ಯವಾದ ಶಾಸ್ತ್ರ. ವರಪೂಜೆಯಲ್ಲಿ ಹುಡುಗಿ ಕಡೆಯವರು ಹುಡುಗನ್ನ ಪೂಜಿಸಬೇಕು, ಗೌರವಿಸಬೇಕು, ಅವರ ಕುಟುಂಬಕ್ಕೆ ಅವನನ್ನ ಸ್ವಾಗತಿಸಬೇಕು. ಅವಾಗಲೇ ಎರಡು ಕುಟುಂಬಗಳ ನಡುವಿನ ಬಾಂಧವ್ಯ ಗಟ್ಟಿಯಾಗುತ್ತೆ. ಈ ಶಾಸ್ತ್ರ ಮಾಡದೆ ಮದುವೆ ಮುಂದುವರಿಸೋದಕ್ಕೆ ಸಾಧ್ಯವೇ ಇಲ್ಲ ರಾಯರೇ. ಆದ್ರೆ ಮಾಯಾ ಕಡೆಯಿಂದ ಈ ಶಾಸ್ತ್ರ ಮಾಡೋರು ಯಾರೂ ಇಲ್ವಲ್ಲ ಸ್ವಾಮಿ.
ವಿಶ್ವನಾಥ್ ಅವರೇ, ನನ್ನೊಂದು ಬೇಡಿಕೆ ತಾವೇನು ತಪ್ಪು ತಿಳಿದೇ ಹೋದರೆ, ಪರವಾಗಿಲ್ಲ ಕೇಳಿರಾರೆ. ಆ ಹುಡುಗಿ ಕಡೆಯಿಂದ ಯಾರಾದರೂ ಈ ಶಾಸ್ತ್ರ ಮಾಡಲೇಬೇಕಲ್ವಾ? ತಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ತಾವು ಮತ್ತೆ ತಮ್ಮ ಶ್ರೀಮತಿಯವರು ಈ ಪೂಜೆನ ನಡೆಸ್ಕೊಟ್ರೆ. ವರಪೂಜೆಯನ್ನ ನಾವು ಮಾಡ್ಕೊಡೋದಾ? ಹೌದು, ಯಾಕಾಗಬಾರ್ದು? ಈ ಶಾಸ್ತ್ರ ಬಿಟ್ಟು ಮದುವೆ ಅಂತೂ ಮಾಡೋದಕ್ಕಾಗೋದಿಲ್ಲ ಅಲ್ವೇ? ಅಲ್ಲದೆ ಎಲ್ಲ ಶಾಸ್ತ್ರಗಳ ಬಗ್ಗೆನೂ ನಿಮಗೆ ತುಂಬ ಜ್ಞಾನ ಇರೋದ್ರಿಂದ ನೀವೇ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗತ್ತೆ. ಹಾಂ ಹಾಂ, ನಾವು ಮಾಡ್ತೀವಿ. ಆಗಲಿ, ತಮ್ಮ ಇಚ್ಛೆ ಅಂತೇನೆ ಆಗಲಿ. ಶರತ್ ಮಾಯಾಗೆ ತಾಳಿ ಕಟ್ಟಿದ ಕ್ಷಣನೇ ಎಲ್ಲ ಮುಗ್ದೋಗತ್ತೆ.